ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಧ್ಯಯನ ಕಲಿಕಾ ಕೇಂದ್ರ ಸ್ಥಾಪನೆಗೆ 1 ಎಕರೆ ಜಮೀನು ಮಂಜೂರು. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ರವರಿಗೆ ಅಭಿನಂದನೆ ಸಲ್ಲಿಸಿದ ಮಾದರ ಸಮುದಾಯದವರು. ಇಡೀ ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಧ್ಯಯನ ಕಲಿಕಾ ಕೇಂದ್ರ ಸ್ಥಾಪನೆಗೆ 1 ಎಕರೆ ಜಮೀನು ಮಂಜೂರು ಮಾಡಿಸಿದ್ದು ಮಾದರ ಸಮುದಾಯದ ಮುಖಂಡರುಗಳು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ರವರಿಗೆ ಅಭಿನಂದನೆ ಸಲ್ಲಿಸಿದರು. ಚಿಂತಾಮಣಿ ನಗರದ ಎಪಿಎಂಸಿ ಯಾರ್ಡ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಎಡಿಎಸ್ಎಸ್ ಸಂಘಟನೆ ಜಿಲ್ಲಾಧ್ಯಕ್ಷರಾದ ಶಂಕರ್, ಪ್ರಧಾನ ಕಾರ್ಯದರ್ಶಿ ರುಹಿಲ್ ತೇಜ್ ಮಾತನಾಡಿ, ರಾಜ್ಯದಲ್ಲಿ ಮೊಟ್ಟಮೊದಲ ಬಾರಿಗೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ನೀಡಿರುವುದು ಬಹಳ ಸಂತೋಷವಾಗಿದೆ. ಅಧ್ಯಯನ ಕಲಿಕಾ ಕೇಂದ್ರ ಜಿಲ್ಲಾ ಹಾಗೂ ಇಡೀ ರಾಜ್ಯದಲ್ಲೇ ಇಲ್ಲ ಎಂದು ಹೇಳಿದ ಅವರು, ಮಾದರ ಸಮಾಜದ ವತಿಯಿಂದ ಇದುವರೆಗೂ ಶಾಸಕರಿಗೆ ಒಂದೇ ಒಂದು ಮನವಿ ಪತ್ರ ಸಹ ಸಲ್ಲಿಸದೇ ಇದ್ದರು. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಸಚಿವರು ಸಮಾಜವನ್ನು ಗಣನೆಗೆ ತೆಗೆದುಕೊಂಡು ನಮ್ಮ ಸಮಾಜದ ಮುಂದಿನ ಪೀಳಿಗೆಯ ಮಕ್ಕಳ ಭವಿಷ್ಯಕ್ಕೆ ಸಮಾಜದ ಬೆಳವಣಿಗೆ ಅನುಕೂಲ ಆಗಲೆಂದು ದೂರದೃಷ್ಟಿಯಿಂದ ಅಧ್ಯಯನ ಕಲಿಕಾ ಕೇಂದ್ರ ಸ್ಥಾಪನೆ ಮಾಡುತ್ತಿದ್ದಾರೆ. ದಲಿತ ಸಮುದಾಯದ ಮಾದರ ಸಮಾಜದ ವತಿಯಿಂದ ಸಚಿವರಿಗೆ ಅಭಿನಂದನೆಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ಅಶೋಕ್ ಕುಮಾರ್, ರಮೇಶ್, ಶಿವ, ಕೃಷ್ಣ, ಪವನ್, ಪೃಥ್ವಿರಾಜ್, ಮಂಜುನಾಥ್ ಸೇರಿದಂತೆ ಮತ್ತಿತರರು ಇದ್ದರು. ಜೈ ಭೀಮ್, ಜೈ ಎಡಿಎಸ್ಎಸ್. ನಾವು ಶಂಕರ್ ಅಂತ ಎಡಿಎಸ್ಎಸ್ ಜಿಲ್ಲಾ ಅಧ್ಯಕ್ಷರು. ಈಗ ಬಂದಿರೋ ಕಾರಣ ಏನಂದರೆ, ಮೊದಲನೆಯದಾಗಿ ಡಾಕ್ಟರ್ ಎಂಸಿ ಸುಧಾಕರ್ ಅಣ್ಣನವರು ಜನಪ್ರಿಯ ಶಾಸಕರು, ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು, ರಾಜ್ಯ ಉನ್ನತ ಶಿಕ್ಷಣ ಸಚಿವರು ನವರಿಗೆ ಅಭಿನಂದನೆಗಳು ಸಲ್ಲಿಸುತ್ತಿದ್ದೇವೆ. ವಿಷಯ ಏನಂದರೆ, ಬಾಬಾ ಜಗಜೀವನ್ ರಾಮ್ ಅಧ್ಯಯನ ಕಲಿಕಾ ಕೇಂದ್ರ ಸ್ಥಾಪನೆ 1 ಎಕರೆ ಜಾಗ ನೀಡಿರುತ್ತಾರೆ. ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕ್ಷೇತ್ರದಲ್ಲಿ ನೀಡಿರುತ್ತಾರೆ. ಅಧ್ಯಯನ ಕಲಿಕಾ ಕೇಂದ್ರ ನಮ್ಮ ಜಿಲ್ಲೆಯ ಕೇಂದ್ರದಲ್ಲೂ ಸಹ ಇರುವುದಿಲ್ಲ, ರಾಜ್ಯದಲ್ಲೂ ಇರುವುದಿಲ್ಲ. ಮುಖ್ಯವಾಗಿ ಹೇಳೋದಾದರೆ, ನಮ್ಮ ಮಾದರ ಸಮಾಜ ವತಿಯಿಂದ ಇವತ್ತಿಗೂ ಯಾರೇ ಆಗಲಿ ಶಾಸಕರಿಗೆ ಒಂದೇ ಒಂದು ಮನವಿ ಪತ್ರ ಸಹ ಕೊಟ್ಟಿರುವುದಿಲ್ಲ. ಆದರೂ ನಮ್ಮ ಹೆಮ್ಮೆಯ ಶಾಸಕರು ನಮ್ಮ ಸಮಾಜದ ಗಣನತೆ ತೆಗೆದುಕೊಂಡು ನಮ್ಮ ಸಮಾಜದ ಮುಂದಿನ ಪೀಳಿಗೆಗಾಗಿ, ಮಕ್ಕಳ ಭವಿಷ್ಯಕ್ಕೆ, ಸಮಾಜದ ಬೆಳವಣಿಗೆ ಅನುಕೂಲ ಆಗಲೆಂದು ದೂರದೃಷ್ಟಿಯಿಂದ ಅಧ್ಯಯನ ಕಲಿಕಾ ಕೇಂದ್ರ ಸ್ಥಾಪನೆ ಮಾಡಿರುವುದು ಬಹಳ ಸಂತೋಷದ ಸಂಗತಿ. ಆದುದರಿಂದ ನಮ್ಮ ಶಾಸಕರು, ಸಚಿವರು ಆದ ಸುಧಾಕರ್ ಅಣ್ಣನವರಿಗೆ ದಲಿತ ಸಮುದಾಯದ ಮಾದರ್ ಸಮುದಾಯದ ವತಿಯಿಂದ ತುಂಬು ಹೃದಯ ಕೃತಜ್ಞತೆಗಳು ತಿಳಿಸ್ತಾ ಇದ್ದೀವಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರುಹಿಲ್ ತೇಜ. ಎಡಿಎಸ್ಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ. ಮೊದಲನೇದಾಗಿ ನಮ್ಮ ದಲಿತ ಸಮುದಾಯಗಳಿಂದ ಡಾಕ್ಟರ್ ಎಂಸಿ ಸುಧಾಕರ್ ಅಣ್ಣನವರಿಗೆ ಧನ್ಯವಾದಗಳು. ವಿಚಾರವು ಇಷ್ಟೇ, ಸಮಸಮಾನತೆಯ ಕನಸುಗಾರ, ಅಭಿವೃದ್ಧಿ ಅಧಿಕಾರ, ಜನಪ್ರಿಯ ಶಾಸಕರು, ಉನ್ನತ ಶಿಕ್ಷಣ ಸಚಿವರು, ನಮ್ಮ ಜಿಲ್ಲೆಯ ಸಚಿವರು ಆದ ಎಂಸಿ ಸುಧಾಕರ್ ಅವರು ನಮ್ಮ ದಲಿತ ಸಮುದಾಯಗಳ ಏಳಿಗೆಗೆ ಹಾಗೂ ಮುಂದಿನ ಭವಿಷ್ಯಕ್ಕೆ ಅಪಾರವಾದ ಕೊಡುಗೆಗಳು, ಹೊಸ ಮಾದರಿ ಕಾರ್ಯಕ್ರಮಗಳು ಕೊಡುತ್ತಿರುವುದು, ಅತಿ ಹೆಚ್ಚು ವಿದ್ಯಾಭ್ಯಾಸಗಳಿಗೆ ಆದ್ಯತೆ ನೀಡುತ್ತಿರುವುದು. ಉದಾಹರಣೆ, ನಗರದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಧ್ಯಯನ ಕಲಿಕಾ ಕೇಂದ್ರ, ಇನ್ನೂ ಹಲವಾರು ಕಾರ್ಯಕ್ರಮಗಳು ರೂಪಿಸುತ್ತಿರುವುದು ತುಂಬಾ ಸಂತೋಷದ ಸಂಗತಿ. ಆದುದರಿಂದ ನಮ್ಮ ಸಂಘಟನೆಯ ಹಾಗೂ ದಲಿತ ಸಮುದಾಯಗಳ ವತಿಯಿಂದ ವೈಯಕ್ತಿಕ ಅಭಿನಂದನೆಗಳು, ಕೃತಜ್ಞತೆಗಳು ಸಲ್ಲಿಸುತ್ತಿವೆ. ಇವರಿಗೆ ಜೈ ಭೀಮ್. ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿಗೆ ಜೈ ಭೀಮ್.